ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಒಂದು ವಾರದಿಂದ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹಬ್ಬ ಇರೋದ್ರಿಂದ ಬಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಸ್ಟಿಚಿಂಗ್ ಮಾಡೋಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಇದು. ಇವತ್ತು ನಾನು ಹಾಫ್ ಸ್ಯಾರಿನ ಸ್ಟಿಚ್ ಮಾಡ್ತಾಯಿದ್ದೆ, ಅದಕ್ಕೆ ನಾನು ಬ್ಲೌಸ್ ಎಲ್ಲ ಮುಂಚೆನೇ ಸ್ಟಿಚ್ ಮಾಡಿದ್ದೆ. ಸೊ ಇದಕ್ಕೆ ಬೆಲ್ಟ್ ಒಂದು ಅಟ್ಯಾಚ್ ಮಾಡೋದಿತ್ತು, ಹಾಗಾಗಿ ಬೇಗ ಬೇಗ ಮಾಡಿಬಿಡೋಣ ಅಂಥೇಳಿ, ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಬ್ಲೌಸ್ ಎಲ್ಲ ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಮತ್ತು ನೀವು ಇದನ್ನು ಪೂರ್ತಿ ಔಟ್ಫಿಟ್ ಕಸ್ಟಮರ್ ಮೇಲೆ ಹೇಗೆ ಬಂದಿರುತ್ತೆ ಅಂತ ನೋಡಬೇಕು ಅಂದರೆ, ನೀವು ನನ್ನನ್ನು ವಿ ಪ್ರಯತ್ನ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿದ್ರೆ ನಾನು ಯಾವ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿರ್ತೀನಿ ಎಲ್ಲನೂ ಕೂಡ ನಾನು ಅದರಲ್ಲಿ ಅಪ್ಡೇಟ್ ಕೊಟ್ಟಿರ್ತೀನಿ. ಸೊ ನೀವು ವಿ ಪ್ರಯತ್ನ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು. ಹಾಫ್ ಸ್ಯಾರಿ ಆಗಿರೋದ್ರಿಂದ ನಾನಿಲ್ಲಿ ಅದಕ್ಕೆ ಬೆಲ್ಟ್ ಕೊಡಬೇಕು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಐರನ್ ಮಾಡ್ಕೊಂಡು ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಅದು ಸ್ಟಿಚ್ ಎಲ್ಲ ಆಯಿತು. ಸೊ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಇದೆಲ್ಲ ಇನ್ನೊಂದ್ಸಲ ನೀಟಾಗಿ ಐರನ್ ಎಲ್ಲ ಮಾಡ್ಕೋಬೇಕು. ಸೊ ಅದೆಲ್ಲ ಸ್ಟಿಚಿಂಗ್ ಮಾಡಾದಮೇಲೆ ನಾನಿಲ್ಲಿ ಶ್ರುತಿ ಅವ್ರ ಮನೆಗೆ ಹೋಗಿದ್ದೆ. ಸೊ ಶ್ರುತಿ ಅವರು ಮಂಗಳಗೌರಿ ವ್ರತ ಅಂತ ಮಾಡ್ತಾರೆ, ಹಾಗಾಗಿ ಅವಳು ಕರೆದಿದ್ಲು ಬನ್ನಿ ಅಂತ ಹೇಳಿ, ಕುಂಕುಮಕ್ಕೆ ಮತ್ತು ಊಟ ಎಲ್ಲ ತಿನ್ಕೊಂಡು ಹೋಗಿವೆ ಅಂತ ಹೇಳಿ. ಸೊ ಅದಕ್ಕೆ ಅಲ್ಲೇ ಹೋಗಿದ್ದೆ. ಸೊ ಇವರು ಬಂದಿದ್ದರು ಕುಂಕುಮ ಈಸ್ಕೊಳ್ಳೋದಕ್ಕೆ ಅಂತ. ಆ್ಯಂಡ್ ಇವಳು ಇವಾಗ ಇಲ್ಲಿ ಮಧ್ಯಾಹ್ನಕ್ಕೆ ಊಟಕ್ಕೆ ರೊಟ್ಟಿನ ರೆಡಿ ಮಾಡ್ತಾಯಿದ್ಲು. ಅಕ್ಕಿ ರೊಟ್ಟಿ ವಿತ್ ಮಸಾಲ, ಈರುಳ್ಳಿ ಸಬ್ಬಕ್ಕಿ ಎಲ್ಲ ಹಾಕಿ ರೊಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಮಾಡ್ತಾಯಿದ್ಲು. ಅಕ್ಕನೂ ಕೂಡ ಬಂದಿದ್ದರು, ಪ್ರಿಯಾಂಕಾ ಅಂತ ಹೇಳಿ ಇವ್ರ ಹೆಸರು. ನೀವು ಇವ್ರನ್ನ ಯಾವ ವೀಡಿಯೋದಲ್ಲೂ ನೋಡಿಲ್ಲ. ಇವರು ಸ್ವಲ್ಪ ಶೈ ಜಾಸ್ತಿ, ಅಂದರೆ ನಾಚಿಕೆ ಜಾಸ್ತಿ ಇವ್ರಿಗೆ, ಹಂಗಾಗಿ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಆದರೂ ಹೇಳ್ತಾಯಿದ್ರು ಸ್ವಲ್ಪ ವೀಡಿಯೋ ಮಾಡ್ಕೊಮ್ಮ ಸಾಕು ಅಂತ ಹೇಳಿ. ಸೊ ಇವರು ಕೂಡ ಬಂದಿದ್ದರು, ಎಲ್ಲರೂ ಸೇರಿ ಅಕ್ಕಿ ರೊಟ್ಟಿ ಮಾಡಿದ್ರು. ನಾನು ಜಸ್ಟ್ ವೀಡಿಯೋ ಮಾಡ್ತಿದ್ದೆ ಅಷ್ಟೇ, ಅವರೇ ಮಾಡಿದ್ದು. ಮಸಾಲ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ, ಕೈಯಲ್ಲಿ ತಟ್ಟಿ ಮಾಡ್ತೀವಿ ನಾವು. ಬಟ್ ಇವರು ಈಸಿ ಆಗುತ್ತೆ ಅಂತ ಹೇಳಿ ಈ ರೀತಿ ಲಟ್ಟಣಿಗೆ ತೊಗೊಂಡು ಅರಿತಾ ಇದ್ದಾರೆ. ನೋಡಿ, ಟ್ರಿಕ್ಸ್ ನಿಮಗೆ ಹೆಲ್ಪ್ ಆಗ್ಬೋದು. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಊಟ ಎಲ್ಲ. ಮತ್ತು ನನಗೆ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇದ್ದಿದ್ದರಿಂದ ನಾನು ಬೇಗ ಬೇಗ ಬಂದ್ಬಿಟ್ಟೆ, ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ. ಸೊ ಒಬ್ಬರು ಸೀರೆ ಕೊಟ್ಟಿದ್ದರು ಕಸ್ಟಮರು, ಅಂದರೆ ಸೀರೆ ಸ್ವಲ್ಪ ಶಾರ್ಟ್ ಇತ್ತು ಅಂತ ಹೇಳಿ ಅದನ್ನು ಕಟ್ ಮಾಡಿ ಗೌನ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಕಟ್ಟಿಂಗ್ ಮಾಡಿ ಇಟ್ಕೊಬಿಡೋಣ, ಸಂಜೆ ಹೊಲಿಯೋಕ್ಕಾಗತ್ತೆ ಅಂತ ಹೇಳಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಕೆಲಸನೂ ಅಷ್ಟೇ, ಪ್ರತಿಯೊಂದೂ ಅಷ್ಟೇ. ನಾವು ಏನೇ ಮಾಡಿದ್ರೂ ಕೂಡ ಯಾರಾದರೂ ಒಬ್ಬರು ಕೊಂಕಾಗಿ ಮಾತಾಡೋರು ಇದ್ದೇ ಇರ್ತಾರೆ, ಇಲ್ಲ ಏನಾದರೂ ಒಂದು ಕೆಟ್ಟದಾಗಿ ಕಮೆಂಟ್ ಮಾಡೋರು, ಇಲ್ಲ ನಮ್ಗೆ ಹರ್ಟ್ ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಸೊ ಫೈನಲಿ ನಮ್ಮ ಗಾಡಿ ಬಂದಿದೆ, ರೆಡಿಯಾಗಿದೆ. ನೀವು ಹಳೆ ವೀಡಿಯೋದಲ್ಲಿ ನೋಡಿರ್ಬೋದು ನಮ್ಮ ಗಾಡಿ ಯಾವ ಕಂಡೀಷನಲ್ಲಿತ್ತು ಅಂತ ಹೇಳಿ. ಫುಲ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಇವತ್ತು ರಿಪೇರಿ ಕೆಲಸ ಎಲ್ಲ ಆಗಿ ಮನೆಗೆ ಬಂದಿದೆ. ಸೊ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವಸ್ಥಾನಕ್ಕೆ ಹೋಗಿದ್ವಿ ಪೂಜೆ ಮಾಡಿಸ್ಕೊಬರೋಣ ಅಂತ. ಗಾಡಿ ಮೊದಲು ಹೇಗಿತ್ತೋ ಹಾಗೇ ಆಗಿದೆ, ತುಂಬ ಚೆನ್ನಾಗಾಗಿದೆ. ಎಲ್ಲ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಿವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವಸ್ಥಾನಗಳಲ್ಲೂ ಅಷ್ಟೇ, ಪ್ರತಿಯೊಂದು ದೇವಸ್ಥಾನನೂ ಕೂಡ ಎಲ್ಲದಕ್ಕೂ ದುಡ್ಡನ್ನೇ ಇದು ಮಾಡ್ತಾರೆ. ಅಂದರೆ ಈ ಗಾಡಿ ಪೂಜೆ ಮಾಡೋದಕ್ಕೂ ಕೂಡ ನಾವು ಅಲ್ಲಿ ಟೋಕನ್ನ ತೊಗೋಬೇಕು. ಟೋಕನ್ ತೊಗೊಂಡು ಅದಾದಮೇಲೆ ನಮಗೆ ಅವರು ಪೂಜೆ ಮಾಡಿ ಕೊಡ್ತಾರೆ. ಅದಲ್ದಿರೆ ಇವಾಗ ಈ ಪೂಜೆ ಮಾಡೋವಂಥ ಪುರೋಹಿತರು ಏನಿರ್ತಾರೆ ಅವರೆಲ್ಲರೂ ಕೂಡ ದುಡ್ಡುಗೋಸ್ಕರನೇ ಒಂದು ಇದು ಮಾಡಿಬಿಟ್ಟಿರ್ತಾರೆ. ಸೊ ಅದಲ್ದೇ ಕೌಂಟ್ರಲ್ಲಿ ಬಿಲ್ಲು ಕಟ್ಟೋದಲ್ದೇ ನಾವು ಇಲ್ಲಿ ಹೇಳ್ತಾರೆ ನಮಗೆ ದಕ್ಷಿಣೆ ಇಡಲೇಬೇಕು ನೀವು ಅಂತ ಹೇಳಿ ಎಲ್ಲ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ಎಲ್ಲ ಚೇಂಜ್ ಆಗಲೇಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ನಾವು ನಾಳೆ ಅಪ್ಪು ಸ್ಕೂಲಲ್ಲಿ ಫ್ಯಾನ್ಸಿ ಕಾಂಪಿಟೇಷನ್ ಇದ್ದಿದ್ದರಿಂದ ಅವನಿಗೆ ಒಂದು ರೆಂಟಲ್ ಡ್ರೆಸ್ನ ತೊಗೊಬರೋಣ ಅಂತ ಹೋಗಿದ್ವಿ. ಸೊ ನಾವು ಮಿಲ್ಟ್ರಿ ಡ್ರೆಸ್ ಆ ಥರದ್ದು ಏನಾರು ತೊಗೊಳ್ಳೋಣ ಅಂತ ಹೋಗಿದ್ವಿ. ಬಟ್ ಅವನಿಗೆ ಸೈಜ್ ಸಿಗಲಿಲ್ಲ, ಹಾಗಾಗಿ ಸುಭಾಷ್ ಚಂದ್ರ ಬೋಸ್ದವ್ರದ್ದು ಒಂದು ಡ್ರೆಸ್ ಸಿಕ್ತು, ಅದನ್ನೇ ಎತ್ಕೊಂಡು ಬಂದ್ವಿ. ಬಟ್ ತುಂಬ ಅಂದರೆ ತುಂಬ ಜನ ಇದ್ದರು. ಅಂದರೆ ಎಲ್ಲ ಇಲ್ಲಿ ಹೊಸಕೋಟೆಯಲ್ಲಿ ತುಂಬ ಕಿಡ್ಸ್ಗಳು ಆ ಥರದ್ದೆಲ್ಲ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಈ ಥರ ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕ್ಸೋದ್ರಿಂದ ವರ್ಷಕ್ಕೆ ಒಂದೇ ಸಲ ಆಗಿರೋದ್ರಿಂದ ಆ ಟೈಮಲ್ಲಿ ಎಲ್ಲರೂ ಬಂದಿದ್ದರು. ಸೊ ಹಂಗಾಗಿ ರಶ್ ಇತ್ತು. ನಮಗೆ ಫೈನಲಿ ನನ್ನ ಮಗಂಗೆ ಕರೆಕ್ಟ್ ಆಗುವಂಥದ್ದೇ ಡ್ರೆಸ್ ಒಂದು ಸಿಕ್ತು, ಸುಭಾಷ್ ಚಂದ್ರ ಬೋಸ್ದು. ತುಂಬಾ ಚೆನ್ನಾಗಿತ್ತು.
ನಾವು ತಗೊಂಡೆಲ್ಲ ಇಟ್ಕೊಳಕ್ಕಾಗಲ್ಲ. ಮತ್ತು ಆನ್ಲೈನಲ್ಲಿ ನೋಡಿದ್ದೆ ನಾನು, ಬಟ್ ಕ್ವಾಲಿಟಿ ಅಷ್ಟಕ್ಕಷ್ಟೇ ಇರುತ್ತೆ ಆನ್ಲೈನ್ದು. 300 ರುಪೀಸ್ಗೆ ಆನ್ಲೈನಲ್ಲೇ ಸಿಗ್ತಿತ್ತು ಫ್ಲಿಪ್ಕಾರ್ಟಲ್ಲಿ, ಬಟ್ ಅದು ಅಷ್ಟೇ ಇರುತ್ತೆ ಕ್ವಾಲಿಟಿ. ಬಟ್ ಇದು ತುಂಬಾ ಚೆನ್ನಾಗಿತ್ತು. ಇವರು ಸ್ಟಿಚ್ ಮಾಡಿ ಇಟ್ಟಿರ್ತಾರೆ, ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನಾವು ರೆಂಟಲ್ಲಿ ತೊಗೋಬೋದು. ರೆಂಟ್ ಬಂದು ಅಂದರೆ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ತೊಗೊಂಡಿದ್ದು, ಹಾಗಾಗಿ 300 ರುಪೀಸ್ ಆಯಿತು. ಮತ್ತು ಇವತ್ತು ನಾನು ಅಡುಗೆಗೆ ಹೀರೆಕಾಯಿ ಸಾಂಬಾರು ಮತ್ತು ಅನ್ನ ಎಲ್ಲ ಮಾಡಿಕೊಂಡೆ. ಇವತ್ತು ಏನು ಮಾಡೋಕ್ಕಾಗಲಿಲ್ಲ ಜಾಸ್ತಿ. ಅಡುಗೆ ಮಾಡಿ ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ ಕಟ್ ಮಾಡಿ ಇಟ್ಟಿದ್ದೆ ನೋಡಿ ಸ್ಯಾರಿಲಿ ಗೌನು, ಅದನ್ನು ಸ್ಟಿಚ್ ಮಾಡಿಬಿಡೋಣ, ಬೆಳಗ್ಗೆ ಕಸ್ಟಮರ್ ಬರ್ತಾರೆ ಅಂತ ಹೇಳಿ ಬೇಗ ಬೇಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಸ್ಯಾರಿ ಕೊಟ್ಟಿದ್ರು ಅವರು, ಸ್ಯಾರಿಲಿ ರೆಡಿ ಮಾಡಿರೋಂಥ ಗೌನ್ ಇದು. ಬಫ್ ಹಾಕಿದ್ದೀನಿ ಈ ಥರ ಸ್ಲೀವ್ಸ್ಗೆಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೆಟ್ ಹಾಕಿ ಈ ಥರ ಶಾರ್ಟಾಗಿ ಸ್ವಲ್ಪ ಬಾರ್ಡರ್ನ ಕೊಟ್ಟು ನೆಟ್ ಹಾಕಿ ಬಫ್ ಮಾಡಿದ್ರೆ ನೋಡ್ತಾ ಇರ್ಬೋದು ನೀವು, ಫ್ರಿಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅದೆಲ್ಲ ಮುಗ್ದಿದ ಮೇಲೆ ಸ್ವಲ್ಪ ವರ್ಕ್ ಹಾಕ್ಸೋಕ್ಕೆ ಕೊಟ್ಟಿದ್ದೆ, ಅದನ್ನು ಕೂಡ ಈಸ್ಕೊಬರೋಣ ಅಂತ ಹೋಗಿದ್ದೆ. ನೋಡ್ತಾ ಇರ್ಬೋದು ನೀವು, ನಿಮಗೂ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆದರೆ ಮಾಡಿಸ್ಕೋಬೋದು. ಇದೆಲ್ಲ ಮಿಷಿನ್ ವರ್ಕು, ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗಿ ಎಲ್ಲದಕ್ಕೂ ಹ್ಯಾಂಡ್ ವರ್ಕ್ ಮಾಡಿಸ್ಕೊಳಕ್ಕಾಗಲ್ಲ ಅಲ್ವಾ, ಹ್ಯಾಂಡ್ ವರ್ಕ್ ಸ್ಟಾರ್ಟಿಂಗೇ 1050 ಇರುತ್ತೆ. ಹಾಗಾಗಿ ಮಿಷಿನ್ ವರ್ಕೇ ಪ್ರಿಪೇರ್ ಮಾಡ್ತಾರೆ ಎಲ್ಲರೂ. ಇವತ್ತಿನ ವ್ಲಾಗ್ ಬಂದು ಇಷ್ಟೇ ಆಗಿತ್ತು. ನೋಡ್ತಾ ಇರ್ಬೋದು ನೀವು, ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಟ್ರೈ ಮಾಡಿ ನೀವು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದೊಂದು ಸಿಂಪಲ್ ಡಿಸೈನು, ಸಿಂಪಲ್ ಅಂದರೆ ಸಿಂಪಲ್ ಆಗಿತ್ತು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.